ಪೂರ್ವಜರ ಸಮಾಧಿಯನ್ನು ಧ್ವಂಸಗೊಳಿಸಿ ವಿಕೃತ ಮೆರೆದಿದ್ದಾನೆ ವ್ಯಕ್ತಿ. ತುಮಕೂರಿನ ಮಧುಗಿರಿ ತಾಲೂಕಿನ ಓಬಳಾಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. 100 ವರ್ಷ ಹಿಂದಿನ ಪೂರ್ವಜರ ಸಮಾಧಿಯನ್ನ ಧ್ವಂಸಗೊಳಿಸಿದ್ದಾನೆ. ಮಲ್ಲಿಕಾರ್ಜುನ್ ಅನ್ನೋ ವ್ಯಕ್ತಿ ಜೆಸಿಬಿಯಿಂದ 19 ಗೋರಿಗಳನ್ನು ಧ್ವಂಸ ಮಾಡಿದ್ದಾನೆ. ಸ್ಮಶಾನದ ಜಾಗ ತನ್ನದು ಅಂತ ತಗಾದೆ ತೆಗೆದು ಜೆಸಿಬಿಯಿಂದ ತೆರವು ಕಾರ್ಯಾಚರಣೆಯನ್ನ ಮಾಡಿಸಿದ್ದಾನೆ. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ವ್ಯಕ್ತಿ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹ ವ್ಯಕ್ತವಾಗ್ತಾ ಇದೆ. ಕಣ್ಣೀರಿಡ್ತಾ ಇದ್ದಾರೆ ಆ ಕುಟುಂಬಕ್ಕೆ ಸೇರಿದಂತವರು. ಸ್ಮಶಾನದ ಜಾಗ ತನ್ನದು ಅಂತ ತಗಾದೆ ತೆಗೆದು ಸ್ಮಶಾನದಲ್ಲಿದ್ದ ಗೋರಿಗಳನ್ನ ಜೆಸಿಬಿಯಿಂದ ಧ್ವಂಸ ಮಾಡಿದ್ದಾನೆ. ಸುಪ್ಪಮ್ಮ ಬಿಡ ನಮ್ಮ ಹಳೆ ಚಿಕ್ಕ ಮಕ್ಕಳು ಹೆಂಗ್ ಸಾಕ್ಬೇಕು ಯಾರ ಕೈಲಾಗ ಕೊಟ್ಟು ಬಂದಿದ್ದೀನಿ. ಸೋಮವಾರ ಕೆ ಹನುಮಯ್ಯ ಅಂತ. ಆಮೇಲೆ ಅವ್ರ ಅಪ್ಪ ಅವರು ಹೇಳಿದ್ರು, ಅವ್ರ ಅಪ್ಪವ್ರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನಾವು ಮಲ್ಲಿಕಾರ್ಜುನವ್ರು ಬಂದ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಮುಳ್ತಂತಿ ಬೇಲೆ ಹಾಕ್ಬಿಟ್ಟು ಗೋರಿಗಳೆಲ್ಲ ನಾಶಪಡಿಸಿ ಜೆಸಿಬಿಯಿಂದ ಹಾಳು ಮಾಡಿದ್ದಾರೆ. ಉಗಾದಿ ಹಬ್ಬ ಬಂದಿದೆ. ನಾವೆಲ್ಲ ವರ್ಷನೂ ಪೂಜೆ ಮಾಡ್ತಾ ಇದ್ವಿ. ಪೂಜೆ ಮಾಡೋಕೆ ಅವಕಾಶ ಇಲ್ದಂಗೆ ನಾವೆಲ್ಲ ಸುಣ್ಣ ಬಣ್ಣ ಬಡ್ದು ದೊಡ್ಡವ್ರಿಗೆಲ್ಲ ಪೂಜೆ ಮಾಡಿ, ದೇವ್ರು ಅಂತವ್ರು ದೊಡ್ಡವರು. ಈಗ ಅವ್ರಿಗೆ ಪೂಜೆ ಇಲ್ಲ ಅಂತಂದ್ರೆ ನಾವು ಸತ್ತಂಗಲ್ವ, ಗೋರಿ ಕಿತ್ತರೆ ನಾವು ಸತ್ತಂಗೆ. ಇದು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟು 3 ದಿವಸ ಆಗಿದೆ. 3 ದಿವಸ ಆದ್ರೂ ಅವ್ರು ಇಲ್ಲಿ ಬಂದು ಪರಿಶೀಲನೆ ಮಾಡಿಲ್ಲ. ಮಾಡೋದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಮಾಡ್ತೀವಿ, ಆಮೇಲೆ AC ಅವ್ರಿಗೆ ಮಾಡ್ತೀವಿ, ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡ್ತೀವಿ, DC ಮಾಡ್ತೀವಿ. ಈಗ ಇವ್ರಿಗೂ ಸಚಿವರಿಗೂ ಮಾಡ್ತೀವಿ. ಸಚಿವ್ರಿಗೆ ಮಾಡಿಬಿಟ್ಟು ಸಚಿವರು ಹಿಂದೆಲೆ ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊಂತ ನಾವು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೇಶ್, ಇದು ಇವರಿಗೆ ಸೇರಿದ ಜಾಗ ಅಂತ ಅಂದ್ರೆ ಹೇಗೆ ಅಲ್ಲಿ ಸಮಾಧಿಗಳನ್ನು ಮಾಡಲಾಗುತ್ತೆ? ಸಾಕಷ್ಟು ವರ್ಷಗಳಿಂದಲೂ ಕೂಡ ಇರುವಂತಹ ಸಮಾಧಿಗಳು ಈಗ ಏಕಾಏಕಿ ಬಂದು ಈ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ. ಏನ್ ಕಾರಣ? ಹೋಗ್ಲಿ, ಇವ್ರ ಹತ್ರ ದಾಖಲಾತಿಗಳಿದೆಯಾ? ಅಲ್ಲಿನ ಊರಿನವ್ರು ಏನ್ ಹೇಳ್ತಾರೆ? ಇದು ತುಮಕೂರು ಜಿಲ್ಲೆಯಲ್ಲಿ ನಡೆದಿರುವ ಘಟನೆ. ಯಾಕಂದ್ರೆ 19 ಹೆಚ್ಚು ಗೋರಿಗಳನ್ನ ಧ್ವಂಸ ಮಾಡಿದ ಪ್ರಕರಣ ಬೆಳಕಿದ್ರೆ ಆ ಗ್ರಾಮದ ಮಲ್ಲಿಕಾರ್ಜುನ ಅನ್ನೋನು ಈ ಒಂದು ಕೃತ್ಯ ಎಸಗಿದಂತ ಗ್ರಾಮಸ್ಥರು ಆರೋಪ ಮಾಡ್ತಾರೆ. ಯಾವುದೇ ದಾಖಲಾತಿಯಿಂದ ಈ ಕೃತ್ಯ ಮಾಡೋದಕ್ಕೆ ಅವರು ಸಾಕಷ್ಟು ಗ್ರಾಮಸ್ಥರು ಕಾನೂನು ರೀತಿಯ ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ. ಯಾಕಂದ್ರೆ ತಲತಲಾಂತರದಿಂದ ತಮ್ಮ ಪೂರ್ವಜರ ಸಮಾಧಿಯನ್ನ ಪೂಜೆ ಮಾಡಿಕೊಂಡು ನಿರಂತರವಾಗಿ ಬರ್ತಾ ಇದ್ದಂತ ಜನರು ಇದು ಈ ಭಾಗದಲ್ಲಿ ಅಂದ್ರೆ ಯುಗಾದಿಗೂ ಮುನ್ನ ಒಂದಷ್ಟು ಸಮಾಧಿಗಳಿಗೆ ಪೂಜೆ ಮಾಡಿ ಹಿರಿಯರಿಗೆ ಎಡೆ ಇಟ್ಟು ಪೂಜೆ ಮಾಡೋ ಸಂಸ್ಕೃತಿ ಇವತ್ತಿನವರೆಗಿದೆ. ಆದ್ರೆ ಹಿರಿಯಿಂದ ಏಕಾಏಕಿ ಇಂಥ ಘಟನೆ ಆಗಿರೋದ್ರಿಂದ ಸಹಜವಾಗಿ ಗ್ರಾಮಸ್ಥರು ಕೂಡ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈ ಸಮಾಧಿಯನ್ನ ಕಿತ್ತಾಕಿರೋದನ್ನಾಗಿ ಆ ಕುಟುಂಬಸ್ಥರು ಏನು ಸಮಾಧಿ ಮೇಲೆ ಇದು ಹೊರಟಾಟ ಕಣ್ಣಿಟ್ಟು ದೃಶ್ಯ ಕೂಡ ಅಲ್ಲಿ ಕಂಡುಬಂತು. ಯಾಕಂದ್ರೆ ಈಗಾಗಲೇ ಜೆಸಿಬಿ ಮೂಲಕ 19 ಹೆಚ್ಚು ಸಮಾಧಿಗಳನ್ನ ಧ್ವಂಸ ಮಾಡಿ ಪರಿಹಾರ ಮಲ್ಲಿಕಾರ್ಜುನ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಅಂದ್ರೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರೋ ದೂರನ್ನ ಕೂಡ ದಾಖಲು ಮಾಡ್ಕೊಂಡಿಲ್ಲ ಅನ್ನೋ ಗೊತ್ತಾಗಿದೆ. ಆದ್ರೆ ಈ ಮಲ್ಲಿಕಾರ್ಜುನ್ಗೆ ಈ ಜಾಗಕ್ಕೂ ಏನ್ ಸಂಬಂಧ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಆ ಜಾಗ ತಂದು ಅಂತ ಹೇಳ್ಕೊಂಡಿದ್ದಾನೆ. ಆದ್ರೆ ಆ ಜಾಗ ತರಂತರದಿಂದ ಕೂಡ ಸಮಾಧಿ ಅಂದ್ರೆ ಅಂತ್ಯ ಸಂಸ್ಕಾರಕ್ಕೆ ವಿಸರ್ಜಿಸಿದ ಜಾಗ ಸ್ಮಶಾನ ಆಗಿದೆ. ಸ್ಮಶಾನದ ಹೇಗೆ ಆ ವ್ಯಕ್ತಿ ಖಾಸಗಿ ವ್ಯಕ್ತಿ ಭಾಗವಹಿಸಲು ಸಾಧ್ಯ ಅನ್ನೋದು ಗ್ರಾಮಸ್ಥರ ಪ್ರಶ್ನೆ. ಆದ್ರೆ ಇದಕ್ಕೆ ಉತ್ತರ ಕೊಡ್ಬೇಕಂತ ಮಲ್ಲಿಕಾರ್ಜುನ ಸತ್ಯ ಆ ಗ್ರಾಮದಲ್ಲಿ. ಹಾಗಾಗಿ ಪೊಲೀಸ್ ಠಾಣೆಗೆ ಏನು ದೂರು ಕೊಟ್ಟಿದೆ, ದೂರು ದಾಖಲಿಸಿಕೊಂಡು ಬಳಿಕ ಆದ್ರೂ ಸಂಬಂಧಪಟ್ಟವರು ತನಿಖೆ ಮಾಡಿದ ನಂತರ ಅದ್ರ ದಾಖಲಾತಿಗಳು ಇದೆಯಾ ಇಲ್ಲ ಒಂದು ಗೊತ್ತಾದ ನಂತರ ಇದು ಯಾರಿಗೆ ಸೇರಿದ ಜಾಗ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಈಗ ಈ ಒಂದು ಕೃತ್ಯಕ್ಕೆ ಸಹಜವಾಗಿ ಆ ಕುಟುಂಬಸ್ಥರು ಕಣ್ಣೀರುವ ಸ್ಥಿತಿ ಎದುರಾಗಿದೆ. ಓಕೆ, ಧನ್ಯವಾದ ಯೋಗೇಶ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.